25-30 ಸಾವಿರ ಏನು ಬೆಂಗಳೂರು ಸಿಟಿಯಲ್ಲಿ ದುಡಿತಾಕಿನ ಭೀ ಇಲ್ಲಿ ಹಳ್ಳಿಯಲ್ಲಿ ಇದು ಒಂದು 5-10 ಹಸು ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಬೋದು ಮೇಡಮ್. ಮತ್ತು ವರ್ಷಕ್ಕೆ ಒಂದು 4 ಕರು ಭೀ ಮತ್ತು ಮಾಡಿದ್ರೆ ಅಂದ್ರೆ ಭೀ ಅವ್ರಿಗೆ ಒಂದು ಲಾಭ ಆಗುತ್ತೆ ಮೇಡಮ್. ಏನು ಹೆಂಗೆ ಜನ್ರೇಷನ್ದವ್ರು ಏನು ಸಿಟಿಗೆಲ್ಲ ಹೋಗೋದಕ್ಕಿಂತ ಭೀ ಇಲ್ಲೇ ಮಾಡೋದು ಭಾಳ ಬೆಟರ್ ಮೇಡಮ್. ವೀಕ್ಷಕರೇ, ಇವತ್ತು ನಾವು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದಲ್ಲಿ ಡೇರಿ ಫಾರ್ಮ್ ಮಾಡಿ ಸಕ್ಸಸ್ ಪಡೆದ ಶ್ರೀಕಾಂತ್ ಅವರ ಒಂದು ಡೇರಿ ಫಾರ್ಮ್ನಲ್ಲಿದ್ದೇವೆ. ಇಲ್ಲಿ ಯಾವ ರೀತಿಯಲ್ಲಿ ಅವರು ಹೈನುಗಳನ್ನು ಮ್ಯಾನೇಜ್ ಮಾಡ್ತಾರೆ, ಹಾಲನ್ನು ಪ್ರೊಡ್ಯೂಸ್ ಮಾಡಿ ನಂದಿನಿ ಮಿಲ್ಕ್ ಫಾರ್ಮ್ಗೆ ಕೊಟ್ಟು 1 ವರ್ಷದಲ್ಲಿ ಸಾಕಷ್ಟು ಆದಾಯವನ್ನು ಗಳಿಸಿ ಇವತ್ತು ಒಬ್ಬ ಉತ್ತಮ ರೈತರಾಗಿದ್ದಾರೆ. ನನ್ನ ಹೆಸರು ಶ್ರೀಕಾಂತ. ನಾನು ಕಳೆದ 7 ವರ್ಷದಿಂದ ಡೈರಿ ಫಾರ್ಮ್ ರನ್ ಮಾಡ್ತಾಯಿದ್ದೀನಿ. ದಿನಕ್ಕೆ 450 ಲೀಟ್ರ್ ಹಾಲು ಬರುತ್ತೆ. ಎಲ್ಲ ಖರ್ಚು ವೆಚ್ಚ ಕಳೆದರೂ ತಿಂಗಳಿಗೆ 1,50,000 ಉಳಿಯುತ್ತೆ. ಮತ್ತು ವರ್ಷಕ್ಕೆ ಒಂದು 10 ಪಡ್ಡೆಗಳು ಬರ್ತವೆ. ಬಟ್ ಓವರಾಲ್ ಕಂಪೇರ್ ಮಾಡಿದ್ರೆ ನಮಗೆ ಒಂದು 20-25 ಲಕ್ಷ ವರ್ಷಕ್ಕೆ ನಿಲುವಳ ಲಾಭ ಆಗುತ್ತೆ. ಮತ್ತು ನೇಪಿಯರು ಮತ್ತು ನಾವು ಏನು ಈಗ ಕಳಕಿ ಮತ್ತು ಭೂಸ ಎಲ್ಲ ಮಿಕ್ಸ್ ಮಾಡಿ ಹುಲ್ಲು ಕೊಡ್ತೀವಿ. ಈಗ ನಮ್ಮ ನಂದಿನಿ ಫೀಲ್ಡ್ ಬರುತ್ತೆ, ನಂದಿನಿ ಫೀಲ್ಡ್ ಹಾಕ್ತೀವಿ. ಮತ್ತು ಸೈಲೇಜ್ ಭೀ ಟ್ರೈ ಮಾಡ್ತಾಯಿದ್ದೀವಿ. ಸೈಲೇಜ್ ಭೀ ಹಾಕ್ಬೇಕಂತ ಅಂದ್ಕೊಂಡಿವಿ ಇದೆ. ಮತ್ತು ಏನಂತಂದರೆ ನಮ್ಮಲ್ಲಿ 2 ವರ್ಷಕ್ಕೆ ಒಂದು ಕರುಗಳು ತಾಯಿಯಾಗಿ ಸ್ಪೀಡಾಗಿ ಗ್ರೋತ್ ಬರ್ತಾಯಿದ್ದಾವೆ. ಯಾವ ಬ್ರೀಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಸರ್? ಯಾವ್ಯಾವ ಬ್ರೀಡ್ ಇದಾವೆ ನಿಮ್ಮಲ್ಲಿ? ನಾವು ಬೈಫ್ ಸಿಮೆಂಟ್ ಯೂಸ್ ಮಾಡ್ತೀವಿ ಮೇಡಮ್. ಬೈಫ್ನಲ್ಲಿ ಜರ್ಸಿ ಮತ್ತು HF ಅಂತ ಮಾಡ್ತೀವಿ. ಅವು ಈಗ ಇಂಡಿಯಾದ ಟಾಪ್ ಸೆಕೆಂಡ್ ಲೆವೆಲ್ ಟಾಪ್ ಇದ್ದಾವೆ. ಮತ್ತು ಸಾರ್ಟೆಡ್ ಸಿಮೆಂಟೇ ಯೂಸ್ ಮಾಡ್ತೀವಿ ಮೇಡಮ್. ಸಾರ್ಟೆಡ್ ಅಂದರೆ ಹೆಣ್ಕರನೇ ಬರುತ್ತೆ ಮೇಡಮ್. ಹೆಣ್ಕರ ಅಂತ ಈ ತಾಯಿಕಿನ ಹೆಣ್ಕರಿಂದ ಡೆವಲಪ್ಮೆಂಟ್ ಜಾಸ್ತಿ ಬರುತ್ತೆ ಮೇಡಮ್. ಮಿಲ್ಕ್ ಇಲ್ಡ್ ಭೀ ಜಾಸ್ತಿ ಬರುತ್ತೆ. ಈ ಥರ ರನ್ ಮಾಡ್ತಾಯಿದ್ದೀವಿ ಮೇಡಮ್. ಸರ್, ಈಗ ಬೇಸಿಗೆ ಆಗಿದ್ದರಿಂದ ಫುಲ್ಲು ದನಕರಿಗಳಿಗೆಲ್ಲ ಹೀಟ್ ಆಗೋ ಚಾನ್ಸ್ ಇರ್ತಾವೆ ಸರ್. ಅದರಿಂದ ಹಾಲಿನ ಇಳುವರಿನೂ ಕಡಿಮೆ ಆಗ್ತದೆ. ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀರಿ ನೀವು? ಈ ಬೇಸಿಗೆ ಜಾಸ್ತಿ ಬಿಸಿಲು ಇರೋದ್ರಿಂದ ನಾವು ಫೋಗರ್ ಅಂತ ಯೂಸ್ ಮಾಡ್ತೀವಿ ಮೇಡಮ್. ಅದು ಫೋಗರ್ಲಿಂದ ಒಂದು 5 ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಮೇಡಮ್. 5 ಟೆಂಪ್ರೇಚರ್ಲಿಂದ ನಮ್ಮ ಹಾಲು ಇಳುವರಿ ಕಂಟ್ರೋಲ್ ಆಗುತ್ತೆ ಮೇಡಮ್. ಯಾವುದೇ ದನಗಳು ಭೀ ಸ್ವಲ್ಪ ಏನಂತಾರೆ ಜ್ವರ ಅದು ಬರಲ್ಲ, ಮೇಂಟೈನ್ ಆಗುತ್ತೆ ಮೇಡಮ್. ಫೋಗರ್ ಮಾಡ್ರೆ ಮೇಂಟೈನ್ ಆಗುತ್ತೆ ಮೇಡಮ್. ರೆಗ್ಯುಲರ್ ಆಗಿ ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ತೀರಾ? ವ್ಯಾಕ್ಸಿನ್ ಮೇಡಮ್, ಚರ್ಮ ಗಂಟು ರೋಗದು ಮತ್ತು FMDದು ಎಲ್ಲ ವ್ಯಾಕ್ಸಿನ್ ಮಾಡ್ತೀವಿ ಮೇಡಮ್. 6 ತಿಂಗಳಿಗೆ ಒಂದು ಸಲ ನಮ್ಮ ಬರ್ತಾರೆ ವಿಡಿಯೋದವ್ರು ಬಂದು ಮಾಡ್ತಾರೆ ಮೇಡಮ್. ಓಕೆ. ಈಗ ನಿಮ್ಮ ಥರ ಯಾರಾದರೂ ಯಂಗ್ ಕೃಷಿಕರು ಡೈರಿ ಫಾರ್ಮ್ ಮಾಡಬೇಕಂದ್ರೆ ನಿಮ್ದು ಏನು ಸಂದೇಶ ಅದ ಸರ್? ಏನು ಮೇಲಿಲ್ಲ ಮೇಡಮ್. 25-30 ಸಾವಿರ ಏನು ಬೆಂಗಳೂರು ಸಿಟಿಯಲ್ಲಿ ದುಡಿತಾಕಿನ ಭೀ ಇಲ್ಲಿ ಹಳ್ಳಿಯಲ್ಲಿ ಇದು ಒಂದು 5-10 ಹಸು ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಬೋದು ಮೇಡಮ್. ಮತ್ತು ವರ್ಷಕ್ಕೆ ಒಂದು 4 ಕರು ಭೀ ಮತ್ತು ಮಾಡಿದ್ರೆ ಅಂದ್ರೆ ಭೀ ಅವ್ರಿಗೆ ಒಂದು ಲಾಭ ಆಗುತ್ತೆ ಮೇಡಮ್. ಏನು ಹೆಂಗೆ ಜನ್ರೇಷನ್ದವ್ರು ಏನು ಸಿಟಿಗೆಲ್ಲ ಹೋಗೋದಕ್ಕಿಂತ ಭೀ ಇಲ್ಲೇ ಮಾಡೋದು ಭಾಳ ಬೆಟರ್ ಮೇಡಮ್. ಅಂದರೆ ಕೃಷಿಯಲ್ಲಿ ಅವ್ರಿಗೆ ಸಿಟಿಗಿಂತ ಜಾಸ್ತಿ ಆದಾಯ ಅದ, ಜಾಸ್ತಿ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದ ಅಂಥೇಳಿ ನೀವು ಹೇಳ್ತೀರಿ? ಹೌದು. ಒಬ್ಬ ಹುಡುಗ ಒಬ್ಬ ಹಣ ಅಂತಂದ್ರೆ ಒಂದು 10-12 ಮೇಂಟೈನ್ ಮಾಡ್ಬೋದು ರೀ ಮೇಡಮ್. ಇನ್ನೊಂದು ಫಡಕ್ ಸಿಸ್ಟಮ್ ಅಂತ ಬರುತ್ತೆ ರೀ ಮೇಡಮ್ ಇದ್ರೆ ಹಸುದಾಗ. ಆ ಥರ ಮಾಡಿದ್ರೆ ಒಂದೇ ಸಿಂಗಲ್ ಪರ್ಸನ್ ಒಂದು 12 ಹಸು ಮೇಂಟೈನ್ ಮಾಡ್ಬೋದು ರೀ. ಆ 12 ಹಸುಲಿಂದ ಒಂದು 70,000-80,000 ದುಡಿಬೋದು ರೀ ಮೇಡಮ್ ವರ್ಷಕ್ಕೆ, ತಿಂಗಳಿಗೆ ರೀ ಮೇಡಮ್. ಆ ಥರ ಭೀ ಮಾಡ್ಬೋದು ಮೇಡಮ್. ಸಿಟಿ ಬೆಟರ್ ಅದ ರೀ ಹಳ್ಳಿಯಲ್ಲಿ. ಸರ್, ಒಂದು ವರ್ಷಕ್ಕೆ ಎಷ್ಟು ಟನ್ ಗೊಬ್ಬರ ಸಿಗ್ಬೋದು? ಗೊಬ್ಬರದಿಂದ ಏನು ಮಾಡ್ತೀರಿ ನೀವು? ಟನ್ ಅಂತೇನು ಗೊತ್ತಿಲ್ಲ ರೀ ಮೇಡಮ್. ನಾವು ಟ್ರ್ಯಾಕ್ಟರ್ ಲೆಕ್ಕದಾಗ ಇಲ್ಲಿ ಮಾಡ್ತಾರೆ ರೀ ಮೇಡಮ್. ವರ್ಷಕ್ಕೆ 130 ಟ್ರ್ಯಾಕ್ಟರ್ ಆಗುತ್ತೆ ಮೇಡಮ್. 100 ಫೀಟ್ ರೀ. ಅದು ಗೊಬ್ಬರದಿಂದ ನಮಗೆ 2.5 ಲಕ್ಷ ಇನ್ಕಮ್ ಬರುತ್ತೆ ಮೇಡಮ್ ವರ್ಷಕ್ಕೆ. ಈಗ ಮತ್ತು ಈಗ ಇದು ಮಾಡ್ಬೇಕು, ಕೃಷಿ ಹೊಂಡ ಭೀ ಮಾಡ್ಬೇಕು ಅಂದ್ಕೊಂಡ್ವಿ ಮೇಡಮ್. ಈಗ ಸ್ಪೆಷಲಾಗಿ ಮತ್ತು ಎರೆಹುಳ ಭೀ ಗೊಬ್ಬರ ಭೀ ಹೈಟೆಕ್ಕಾಗಿ ಪಿಟ್ ಥರ ಮಾಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಅವರು. ಅಂದರೆ ಸ್ಥಳೀಯವಾಗಿ ಇಲ್ಲಿ ಯಾರು ರೈತರ ಹತ್ರ ಬೇಡಿಕೆ ಇದೆ ಅವ್ರಿಗೆ ನೀವು ಸಪ್ಲೈ ಮಾಡ್ತೀರಿ? ಹಾಂ ರೀ ಮೇಡಮ್. ನಮ್ಮಲ್ಲಿ ಬುಕ್ ಮಾಡಿರ್ತಾರೆ ರೀ ಮೇಡಮ್. ಎಲ್ಲ ರೈತರು ಒಂದು 5 ಜನ ರೈತರು ಬುಕ್ ಮಾಡಿರ್ತಾರೆ ರೀ. ನಮಗೊಂದು ವರ್ಷಕ್ಕೆ ಒಂದು 50 ಟ್ರ್ಯಾಕ್ಟರ್ ಬೇಕು ಅಂತ ಬುಕ್ ಮಾಡಿರ್ತಾರೆ ರೀ. ಆ ಥರ ನಾವು ಅವರಿಗೆ ಒಂದು 5 ಜನಕ್ಕೆ ಕೊಡ್ತಾಯಿದ್ದೀವಿ ಮೇಡಮ್. 5 ಜನ ವರ್ಷಕ್ಕೆ ಹೋಗ್ತಾರೆ ಮೇಡಮ್. ಅಂದರೆ ಈಗ ನಿಮಗೆ ಆಕಳ ಗಂಜಲು, ಆಮೇಲೆ ಇದು ಗೊಬ್ಬರ, ಹಾಲು ಎಲ್ಲ ಸೇರಿಸಿ ಟೋಟಲ್ ಎಷ್ಟು ಇನ್ಕಮ್ ಬರ್ಬೋದು ಸರ್ ಒಂದು ವರ್ಷಕ್ಕೆ? ನಿಮ್ಮೊಳ ಆದಾಯ ಅಂತ ಏನು ಹೇಳ್ತೀವಿ, ಒಂದು 25ರಿಂದ 27 ಲಕ್ಷ ತನಕ ಬರ್ಬೋದು ರೀ ಮೇಡಮ್. ಅಂದರೆ ಒಬ್ಬ ರೈತ ಡೇರಿ ಮಾಡಿಕೊಂಡು ಒಂದು ತುಂಡು ಭಾಗದಲ್ಲಿ ಕೃಷಿ ಮಾಡಿಕೊಂಡು ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋದು ನಿಮ್ಮ ಸಂದೇಶ ಅಂತ ಹೇಳ್ಬೋದಾ ಸರ್? ಇಲ್ಲಿ ಬೇಜವಾಬ್ದಾರಿ ಮಾಡೋ ಆಪ್ಷನ್ ಇಲ್ಲ ರೀ ಮೇಡಮ್. ಏನು ಇದಕ್ಕೆ ಮಕ್ಕಳ ಥರ ನೋಡ್ಕೊಂಡ್ರೆ ಆ ಥರ ರಿಟರ್ನ್ ಬರುತ್ತೆ ರೀ ಮೇಡಮ್. ಈ ಹಸು ಇಲ್ಲ ಡೈರಿ ಫಾರ್ಮ್ದಾಗ ಬೇಜವಾಬ್ದಾರಿ ಮಾಡ್ರೆ ಏನು ಉಳಿಯಲ್ಲ ರೀ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಇಷ್ಟು ಉಳಿಬೋದು ರೀ ಮೇಡಮ್. ಅಂದರೆ ಸೋಂಬೇರಿತನ ಇರಬಾರ್ದು. ಚಾನ್ಸ್ ಇಲ್ಲ ರೀ ಮೇಡಮ್ ಸೋಂಬೇರಿತನ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು.